ತಾವು ಗಮನಿಸಿದ್ದೀರಿ ಸರ್, ಟೋಲ್ ವಿಚಾರವಾಗಿ ಸಾರ್ವಜನಿಕ ಗೊಂದಲದಲ್ಲಿದೆ. ಕುಮಾರಸ್ವಾಮಿ ಅವರ ಟೋಲ್ ಕಟ್ಟಬೇಡಿ ಅನ್ನೋ FIR ಕೂಡ ಆಗಿ ಎತ್ಕಟ್ಟು ರಾಜಕಾರಣ ಮಾಡೋರು ಏನು ಮಾಡೋಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದಿಲ್ಲ. ಎತ್ಕಟ್ಟು ರಾಜಕಾರಣ ಮಾಡೋ ಕಸಬಿರೋ ಅಂಥವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದವರೇ ಅದ್ರ ಬಗ್ಗೆ ಗಮನ ಹರಿಸ್ಬೇಕೇ ಹೊತ್ತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ನು ಹೇಳಿ, ಎಲ್ಲ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಪ್ರತಿನಿತ್ಯ ಗಲಾಟೆ ಮಾಡ್ತಾ ಇರೋದು ಜನತಾದಳದ ಕಾರ್ಯಕರ್ತರ ಎತ್ಗಟ್ಟು ಅಂತ ಪ್ರಯತ್ನ ಅಷ್ಟೇ. ಟೌನ್ಶಿಪ್ ವಿಚಾರದಲ್ಲೂ ಕೂಡ ಅದೇ ವಿಚಾರಗಳು ಇದು ರಾಜಕೀಯ ಪ್ರೇರಿತ ನಾಟಕ ನಡೀತಾ ಇದೆ ಹೊರತು ಬೇರೇನೂ ಅಲ್ಲ. ತಾವು ಗಮನಿಸಿದ್ದೀರಿ ಸರ್, ಟೋಲ್ ವಿಚಾರವಾಗಿ ಸಾರ್ವಜನಿಕ ಗೊಂದಲದಲ್ಲಿದೆ. ಕುಮಾರಸ್ವಾಮಿ ಅವರ ಟೋಲ್ ಕಟ್ಟಬೇಡಿ ಅನ್ನೋ FIR ಕೂಡ ಆಗಿ ಎತ್ಕಟ್ಟು ರಾಜಕಾರಣ ಮಾಡೋರ್ನ ಏನು ಮಾಡೋಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದಿಲ್ಲ. ಎತ್ಕಟ್ಟು ರಾಜಕಾರಣ ಮಾಡೋ ಕಸಬಿರೋ ಅಂಥವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದವರೇ ಅದ್ರ ಬಗ್ಗೆ ಗಮನ ಹರಿಸ್ಬೇಕೇ ಹೊತ್ತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ನು ಹೇಳಿ, ಎಲ್ಲ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಪ್ರತಿನಿತ್ಯ ಗಲಾಟೆ ಮಾಡ್ತಾ ಇರೋದು ಜನತಾದಳದ ಕಾರ್ಯಕರ್ತರ ಎತ್ಗಟ್ಟು ಅಂತ ಪ್ರಯತ್ನ ಅಷ್ಟೇ. ಟೌನ್ಶಿಪ್ ವಿಚಾರದಲ್ಲೂ ಕೂಡ ಅದೇ ವಿಚಾರಗಳು ಇದು ರಾಜಕೀಯ ಪ್ರೇರಿತ ನಾಟಕ ನಡೀತಾ ಇದೆ ಹೊರತು ಬೇರೇನೂ ಅಲ್ಲ. ಸುಮಾರು 20 ವರ್ಷಗಳ ನಿರಂತರವಾದ ಹೋರಾಟದ ಬದುಕು. ಈ ಕ್ಷೇತ್ರದವರೆಲ್ಲರೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದನೂ ಕೂಡ ಈ ಪ್ರಾಧಿಕಾರದಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರು. ಅವ್ರಿಗೆ ಯಾವುದೇ ಭದ್ರತೆ ಇರಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅದಕ್ಕೆ ಇದ್ದಂಥ ಅಡೆತಡೆಗಳನ್ನೆಲ್ಲನೂ ಕೂಡ ಇಡೀ ರಾಜ್ಯದಲ್ಲಿ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಒಂದು ಬಾರಿಗೆ ಇದನ್ನು ಏನಾದರೂ ಮಾಡಿ ಸರಿ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಅನುಮತಿಯನ್ನು ಕೊಟ್ಟು ಇವರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡುವಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡಿದ್ದೇವೆ. ಸುಮಾರು 1900 ಜನ ಯಾರು ನಿವೇಶನದಾರರಿದ್ದಾರೆ ಅವರೆಲ್ಲರಿಗೂ ಕೂಡ ಹಕ್ಕನ್ನು ನಾವು ಕೊಟ್ಟಿದ್ದೇವೆ. ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾ ಇದ್ದೇವೆ. ಜೊತೆಗೆ ಲೇಔಟ್ನಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯ ಕೂಡ ಮಾಡ್ತಾ ಇದ್ದೀವಿ. ಇದೇನಾಗಿತ್ತು ಅಂತ ಹೇಳಿದ್ರೆ, ಒಂದು ಅಗ್ರಿಮೆಂಟ್ ಪೇಪರಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ರೈತರ ಹತ್ರ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಂಡಿರಲಿಲ್ಲ. ಪಾಣಿಗಳೆಲ್ಲ ರೈತರ ಹೆಸರಿನಲ್ಲೇ ಹೋಗ್ತಾ ಇತ್ತು. ಸೊ GPA ಮುಖಾಂತರ ಮಾಡಿಕೊಂಡು ಯಾವುದೇ ವಿಧವಾದಂಥ ಭದ್ರತೆನೇ ಇರಲಿಲ್ಲ. ಸೊ ಕೊನೆಗೆ ಅದಕ್ಕೊಂದು ವಿಶೇಷವಾದಂಥ ರೀತಿಯಲ್ಲಿ ಕಾನೂನನ್ನು ತಯಾರು ಮಾಡಿ ಅದಕ್ಕೆ ಅನುಮೋದನೆಯನ್ನು ಕ್ಯಾಬಿನೆಟ್ನಲ್ಲಿ ಪಡ್ಕೊಂಡು ಇವತ್ತು ಅವರೆಲ್ಲರಿಗೂ ಕೂಡ ನಾವು ರಿಜಿಸ್ಟ್ರೇಷನನ್ನು ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಅಭಿವೃದ್ಧಿ ಕೂಡ ಪಡಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.